ಕ್ಷಮಿಸಿ, ಯಾರಿದ್ದೀರಾ ಮನೇಲಿ? ಯಾರೋ ಸೆನ್ಸಸ್ ಅವ್ರು ಇರ್ಬೇಕು, ಸರಿಯಾಗಿ ಹೇಳು. ನಮಸ್ತೆ, ನನ್ನ ಹೆಸರು ಪಲ್ಲವಿ ಅಂತ. ನಮ್ಮ ಮನೆಯಲ್ಲಿ ಒಟ್ಟು 7 ಜನ ಇದ್ದಾರೆ. ಸಾರಿ, ನಾನು ಸೆನ್ಸಸ್ ಅವಳಲ್ಲ. ಮತ್ತೆ ನಾನು ಕಾದಂಬರಿ ಅಂತ, ಕಾದಂಬರಿಗಳನ್ನ ಬರಿತೀನಿ. ಕತೆ ಕವನ ಬರೀತೀರಾ? ಅಲ್ಲ, ಕಾದಂಬರಿ ಬರೀತೀನಿ. ಬರ್ದೇನ್ ಮಾಡ್ತೀರಾ? ಬೋಂಡ ವಡೆ ಕಟ್ಟಕ್ ಹಾಕ್ತಾರೆ. ಇಲ್ಲ ಇಲ್ಲ, ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತೀನಿ. ಈ ಮನೇಲಿ ಗಂಡುಗಲಿ ವಂಶದ ಕೊನೆ ಕುಡಿ ಪಾಂಡುರಂಗ ಅಂತಿದಾರಲ್ಲ, ಅವ್ರು ನಿಡ್ಕೊಂಡ್ರೆ ಎಲ್ಲಾ ವಿಷಯ ಸಿಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು. ಪಾಂಡುರಂಗ ಗಂಡುಗಲಿ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ. ಸ್ವಲ್ಪ ಇರಿ, ಕರಿತೀನಿ. ಅಣ್ಣಯ್ಯ, ಅಣ್ಣಯ್ಯ. ಕೂತ್ಕೊಳ್ಳಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕಾದಂಬರಿ ಅಂತ, ಗಂಡುಗಲಿ ವಂಶದ ಬಗ್ಗೆ ಕಾದಂಬರಿ ಬರೆಯಕ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿಯಮ್ಮ. ನಾನು ಇವಳ ತಾಯಿ ಲಂಗಮ್ಮ ಅಂತ. ಬರೀ ಲಂಗ ಬ್ಲೌಸ್ ಅಂತೆಲ್ಲ ಯಾಕೆ ಹೆಸರು ಇಟ್ಕೊಂಡಿದ್ಯಾ? ನನ್ನ ಮೊದಲು ಕಲಿತಾ ಇರೋದೇ ಹೀಗೆ, ಲಂಗಮ್ಮ ಅಂತ. ನೋಡಿ, ಅವ್ರ ಡಿಕ್ಷನರಿಯಲ್ಲಿ ರ ಅನ್ನೋ ಅಕ್ಷರ ಇಲ್ಲ, ಹಾಗಾಗಿ ರಂಗಮ್ಮ ಅನ್ನೋ ಬದಲು ಲಂಗಮ್ಮ ಅಂತಾರೆ. ನೀವು? ನಾನು ಈ ಮನೆ ಬಿಗ್ ಸೊಸೆ. ವಂಡರ್ಫುಲ್. ಈ ಪಾಳೆಗಾರ ವಂಶದವರೇ ಹೀಗೆ. ಅವ್ರ ಮನೇನೂ ದೊಡ್ಡದಾಗಿರುತ್ತೆ, ಬೆಡ್ರೂಮ್ ಇನ್ನೂ ದೊಡ್ಡದಾಗಿರುತ್ತೆ. ಅಯ್ಯೋ, ನಿನ್ನೇನ್ ಕೇಳ್ತೀಯಮ್ಮ? ನಮ್ಮ ವಂಶದಲ್ಲಿ 5 ಹೆಂಡತಿಯನ್ನ ಮಾಡ್ಕೋಬಹುದು. ನೋಡಿ, ನೀವು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ರ. ಅವಳು ಈ ಮನೆ ಮೇಡ್ ಸರ್ವೆ. ನಾನು ಕೆಲಸದವಳಲ್ಲ, MSc ಮೇಡ್ ಸರ್ವಿಂಗ್ ಚಂಪಾಕಲಿ. ನೀ ಸ್ವಲ್ಪ ಚಪ್ಪಗಿರೋದನ್ನ ಕಲಿ. ನೋಡಿ ಪಾಂಡುರಂಗ ಅವ್ರೆ, ನಾನು ನಿಮ್ ವಂಶದ ಕುರಿತಾಗಿ ಕಾದಂಬರಿ ಬರಬೇಕು ಅಂತಿದ್ದೀನಿ. ನೀವು ಅವಕಾಶ ಕೊಟ್ರೆ ಸ್ವಲ್ಪ ದಿನ ನಿಮ್ಮನೆಲ್ಲ ಇರೋಣ ಅಂತ. ಧಾರಾಳವಾಗಿ ಬರೀ, ನಮ್ಮ ಮನೆಯಲ್ಲೇ ಉಳ್ಕೊಳ್ಳಿ. ನಿಮಗೆ ಏನು ಬೇಕೋ ಆ ಸಹಾಯ ನಾನು ಮಾಡ್ತೀನಿ. ಇನ್ನೊಂದು ತಿಳ್ಕೊಂಬಿಡಿ, ಈ ಸುಂದರವಾದ ಹುಡುಗಿರು ಬಂದ್ಬಿಟ್ರು ಅಂದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇರುತ್ತೆ. ಅಭಿ, ಅವಳ ಪಾಡಿಗಳು ಕಾದಂಬರಿ ಬರ್ಕೋತಾಳೆ, ನೀವು ಅವಳಿಗೆ ಅಸಿಸ್ಟ್ ಮಾಡಕ್ ಹೋಗ್ಬೇಡಿ. ಅಲ್ಲ ಕಣ್ರಿ, ನಮ್ಮ ವಂಶದ ಬಗ್ಗೆ ಅವ್ರಿಗೆ ಏನ್ ಗೊತ್ತಿದೆ ಅಂತ ಬರೀತಾರೆ, ನಾವೆಲ್ಲ ಹೇಳ್ಕೋಬೇಕು. ಅವ್ರನ್ನೇ ಬರೆಯಕ್ ಬಿಟ್ಬಿಟ್ರೆ ಈಗ ನನಗೂ ಮತ್ತು ನಿಮಗೂ 3 ಜನ ಮಕ್ಳಿದಾವೆ ಅಂತ ಬರ್ದು ಬಿಡ್ತಾರೆ. ಅವ್ರು ಬರ್ದ್ರು ಅಂತ ನಾವು 3 ಜನ ಮಕ್ಕಳು ಮಾತಾಡಕ್ಕಾಗತ್ತೆ ಅಂದ್ರೆ, ಈ ಹೆರಿಗೆ ಆಸ್ಪತ್ರೆಗೂ ಮನೆಗೂ ಓಡಾಡ್ಕೊಂಡಿರಕ್ಕಾಗತ್ತೆ ಅಂದ್ರೆ, ಈ 3 ಮಕ್ಕಳೆಲ್ಲ ನನ್ನ ಕೈಲಾಗಲ್ಲ. ಕಾದಂಬರಿ ಅವರೇ, ನೀವು ಬನ್ನಿ. ನೀನು ಆ ಲಗೇಜ್ ತಗೊಂಬಾರ. ಕಾದಂಬರಿ ಅವರೇ, ಅದು ಸರಿ, ನಿನ್ನೆ ನಾನು ಈ ಮನೆ ಕಿರಿ ಸೊಸೆ ಅಂತಿದ್ದೆ, ಅದು ಹೇಗೆ? ಅದೊಂದು ದೊಡ್ಡ ಲವ್ ಸ್ಟೋರಿ. ಲವ್ ಸ್ಟೋರಿನ ಹೇಗೆ ಶುರು ಆಯ್ತು? ಅಡ್ಗೆ ಮನೇಲಿ. ಯಾಕೆ, ಬೆಡ್ರೂಮ್ ರಿಪೇರಿ ಆಗಿತ್ತಾ? ಬೆಡ್ರೂಮ್ ಹೋದ್ರೆ ನಾನ್ ರಿಪೇರಿ ಆಗತ್ತೆ. ಯಾರು ರಿಪೇರಿ ಮಾಡೋರು? ಚಾಚಿ ಅಕ್ಕ ಅವರು. ಓ, ಮೊನೋಪಲಿ. ಅಲ್ಲ, ನನ್ ಚಂಪಕಲಿ ರೀ. ಹೋಗ್ಲಿ, ಈಗ ಪಾಂಡುರಂಗ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದಾರಾ? ಅಪ್ಲಿಕೇಶನ್ ಹಾಕಿದೀನಿ, ಆದ್ರೆ ಇನ್ನು ಹೆಂಡತಿ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ. ನೋಡು, ಈ ಪ್ರೀತಿ ಅನ್ನೋದೇ ಹಾಗೆ, ತುಂಬಾ ವಿಚಿತ್ರವಾದದ್ದು. ಪ್ರೀತಿಲಿರೋ ಸುಖ ಮದ್ವೆಲ್ ಸಿಗಲ್ವೇ? ನೀವು ತುಂಬಾ ತಿಳ್ಕೊಂತಿದ್ದೀರಾ. ನನ್ಗೂ ಹಾಗೆ ಅನ್ಸ್ತಾ ಇದೆ. ನಿಮ್ಮಲ್ಲಿ ಒಂದ್ ಕೋರಿಕೆ. ಏನು? ನೀವು ಬರಿತಾ ಇರೋ ಕಾದಂಬರಿ ಕೊನೆ ಅಧ್ಯಾಯದಲ್ಲಿ ಚಂಪಾಕಲಿಗೂ ಪಾಂಡುರಂಗ ಅವ್ರಿಗೂ ಮದ್ವೆ ಆಯ್ತು ಅಂತ ಬರಿಬೇಕು. ಕಾದಂಬರಿಯವರೇ, ತಗೊಳ್ಳಿ, ಇದು ನನ್ನ ಕಡೆಯಿಂದ ಗಿಫ್ಟ್. ಯಾಕೆ? ನಮ್ದು ಗಂಡುಗಲಿ ವಂಶ. ಗಂಡುಗಲಿ ವಂಶ ಅಂದ್ರೆ ದೊಡ್ಡ ವಂಶ. ನಾವೆಲ್ಲ ಹುಲಿಗಳು. ನಾನು ಹೆಣ್ಣು ಹುಲಿ. ನಂದು ನಮ್ಮ ಯಜಮಾನ್ರದು ಲವ್ ಮ್ಯಾರೇಜ್. ಇದ್ರ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡಿ ಬರೀತೀರಾ? ಅದು ಈಗ ಯಾರು ಇಲ್ಲ, ನನ್ನ ಬಗ್ಗೆ ಒಂದು 4 ಲೈನ್ ಹೇಳ್ಬಿಡ್ತೀನಿ. ನಾನು ನಮ್ಮ ಗಂಡಿಗಲಿ ವಂಶದ ಕಟ್ಟಕಡೆಯ ತುಂಡು ಪಾಂಡುರಂಗ ಗಂಡಿಗಲಿ. ಎಡಗೆ ಎತ್ತಿರೋ ವೀರಕ್ಕೆ ಸರಿ, ಬಲಗೆ ಎತ್ತಿರೋ ವೀರ ಮದಕ್ಕೆ. ಈ ವಿಷಯ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸ್ಟ್ರೈಟ್ ಆಗಿ ವಿಷಯಕ್ಕೆ ಬನ್ನಿ. ಅದು ನನ್ನ ಹೆಂಡತಿ ಜಾಚಿದಾಳಲ್ಲ, ಅವಳು ತೆಳ್ಳಿಗೆ ಬೆಳ್ಳಗೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಕಟ್ಕೊಂಡ್ಬಿಟ್ಟೆ. ಈ ಕಟ್ಕೊಂಡೆ ಬೇಡ ನನ್ನ ಗೋಳು. ಯಾಕೆ? ಏನು ಕೋಆಪರೇಷನ್ ಇಲ್ವಾ? ಅಯ್ಯ, ಆಪರೇಷನ್ ಇಲ್ಲ, ಇನ್ ಕೋಆಪರೇಷನ್ ಇಲ್ಲ. ತುಂಬಾ ಮುದ್ದಾಗಿದ್ದಾರೆ. ನೋಡಿದವರೆಲ್ಲರೂ ಹಿಂಗೆ ಹೇಳ್ತಾಳೆ, ನಿನ್ನ ಹೆಂಡತಿ ಸಖತ್ತಾಗಿದ್ದಾಳೆ. ಆದ್ರೆ ಅದರಿಂದ ನನಗ್ ಬಂದ ಭಾಗ್ಯ ಏನು? ಅಲ್ಲ, ನಮ್ಮ ಮದುವೆ ಆಗಿ ಇಷ್ಟು ವರ್ಷ. ನಾನೇ ನಿಮ್ಮನ್ ಮದ್ವೆ ಆಗಿಲ್ಲ. ಅಲ್ಲ, ನಾನು ಹೇಳಿದ್ದು ಅದೇ ನನ್ನ ಹೆಂಡತಿ ಜಾಜಿನ ಹಂಗೆ. ಅಲ್ಲ, ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಒಂದೇ ಒಂದು ದಿವಸ ಅವಳು ನನ್ನ ಜೊತೆ ಸಿನಿಮಾ ಜಿಮ್ಮಿಡಿ ಕೂತ್ಕೊಂಡು ಪ್ರೀತಿಯಿಂದ ಮಾತುಕತೆ ಮಾಡಿಲ್ಲ. ನನ್ನನ್ನು ಗಂಡನ ತರ ನೋಡ್ಕೊಂಡಿಲ್ಲ. ಅದೆಲ್ಲ ಹಾಳಾಗೋಗ್ಲಿ. ಅಲ್ಲ, ಈ ಲಿಂಗನ ಆಲಿಂಗನ ಚುಂಬನ ಇವಕ್ಕೆಲ್ಲ ಬೆಂಕಿ ಬಿತ್ತು ಒಂದೇ ಒಂದು ಡಿಂಗಾಂಗ್ ಬಿಡ್ಬೇಡ ಬಂತ ನಾನು ಕಷ್ಟ ಕೇಳಿಸ್ಕೊಂಡವ್ರು ಎಲ್ಲರೂ ಕೊಟ್ಟು ಕಣ್ಣೀರು ಹಾಕಿದ್ರು. ಆದ್ರೆ ಇವತ್ತವರೆಗೂ ನನ್ನ ಹೆಂಡತಿ ಕಣ್ಣಿಂದ ಒಂದು ಕೆಟ್ಟ ನೀರು ಬೀಳಿಲ್ಲ. ನನ್ನ ಲವ್ ಅನ್ನೋದು ಒನ್ ವೇ ಲವ್ ಆಗೋಗ್ಬಿಟ್ಟು. ಈ ಒನ್ ವೇ ಲವ್ ಎಷ್ಟು ಕಷ್ಟ ಅಂತ
ನನ್ಗೂ ಗೊತ್ತು. ಛೆ, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಇವತ್ತು ಕುಡ್ಕೊಂಡ್ ಬರ್ತಾರೋ ಏನೋ. ಗಂಡಿನಾಗುತ್ತೆ ಗಮ್ಮತ್ತು, ಅಳ್ದೆ ಮೇಳಿದ್ರೆ ಆಪತ್ತು, ಕಣ್ಣಿಗಿರೋದೆ ನೀಯತ್ತು. ಅದೇ ಈ ಬಾಟ್ಲಿ ಮಹತ್ವ. ಏನ್ರಿ ಆಗಿದೆ ನಿಮ್ಗೆ? ಹೊತ್ತು ಗೊತ್ತು ಅಂದೆ ಈಗ ಕುಡ್ಕೊಂಡ್ ಬರ್ತಿದ್ದೀರಲ್ಲ. ಮೊದ್ಲೆಲ್ಲ ರಾತ್ರಿ ಹೊತ್ತು ಮಾತ್ರ ಕುಡಿತಿದ್ರಿ, ಈಗ ಹಗ್ಲೊತ್ತೇ ಶುರು ಮಾಡ್ಕೊಂಡಿದ್ದೀರಾ. ಅಯ್ಯಪ್ಪ, ಏ ನನ್ ದುಡ್ಡು ನಾನ್ ಕೊಡ್ತೀನಿ, ನನ್ ಕುಡಿದ್ರೆ ನಿನಗೇನೆ, ನಿನ್ಗೂ ತಂದಿದ್ದೆ, ಕುಡಿಯಲೇ ಕುಡಿ. ನನ್ನ ಅಮೃತನ ಇದಾಕ್ತೀಯ, ಕುಡಿತೀಯ? ಅದು ಅಮೃತ ಕಣೆ, ಹಿಂಗೆಲ್ಲ ಮಾಡ್ತಾರೆ. ಮುಂದಿನ ಜೊತೆಲಿ ಸಾರಾಯಿ ಪೀಪ ಕೊಟ್ಬಿಡ್ತೀಯ ನೀನು. ನಿಮ್ಮನ್ನ ಕಟ್ಕೊಂಡಾಗಿಂದ ನನಗಿದೇ ಕರ್ಮ. ಅಲ್ಲ ರೀ, ಮತ್ ಯಾರೋ ಬೀನಾ ಅನ್ನೋರ್ ಜೊತೆ ತಿರುಗ್ತಾ ಇದ್ದೀರಲ್ಲ, ನಾನ್ ನಿಮ್ಗೆ ಏನ್ ಕಮ್ಮಿ ಮಾಡಿದ್ದೀನಿ? ಬೀನ ನನ್ನ ಗರ್ಲ್ ಫ್ರೆಂಡ್ ಅಮ್ಮ. ಅದನ್ನೆಲ್ಲ ಕಡೆಕ್ ನೀವ್ ಯಾರು? ಅವಳನ್ನೇ ಮದ್ವೆ ಆಗ್ಬೇಕಿತ್ತು, ನನ್ನನ್ ಯಾಕೆ ಮದ್ವೆ ಆದ್ರಿ? ನನಗಂತ ಬಯಸ್ತೀರ? ಕಾದಂಬರಿ ಅವರೇ, ನೀನು ಒಳನೇ ನಿಲ್ಸಿದ ಅಲ್ಲ ಅನುಭವಿಸ ನಾನೇ ಧೈರ್ಯವಾಗಿದ್ದೀನಿ. ಕೇಳೋರು ನೀವು ಅರ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ? ನಿಮ್ಮನೇಲಿ ನಿಮ್ ಗಂಟಿ ಪ್ರೀತಿ ಸಿಗ್ತಿಲ್ಲ, ನಮ್ಮನೇಲಿ ನನ್ ಗಂಡದ ಪ್ರೀತಿ ಸಿಗ್ತಿಲ್ಲ. ನಮ್ಮನೆ ಕಥೆ ಹೇಳ್ಕೊಂಡು ಕಾದಂಬರಿ ಬರೆಯೋದಕ್ಕೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ. ಈ ಬ್ರಹ್ಮ ಅನ್ನೋನು ಅದು ಎಂತೆಂಥ ಜೀವಗಳ ಸೃಷ್ಟಿ ಮಾಡಿರ್ತಾನಪ್ಪ. ಇವ್ರ ಮನೇಲಿರೋ ಬಾಟಿಗೆ ಮುಚ್ಚಳ ಇಲ್ಲ, ನಮ್ಮನೇಲಿರೋ ಮುಚ್ಚಳಕ್ಕೆ ಬಾಟ್ಲೇ ಇಲ್ಲ. ಹೌದು, ಮದ್ವೆಗ್ ಮುಂಚೆ ಏನೇನೋ ಕನ್ಸ್ಗಳನ್ನ ಕಟ್ಕೊಂಡಿರ್ತೀವಿ, ಮದ್ವೆ ಆದ್ಮೇಲೆ ಎಲ್ಲ ಮರಳಿನ ಸೌದ. ಅಯ್ಯೋ, ನಿಮ್ದಾದ್ರೆ ಬರೀ ಮರಳಿನ ಸೌದ ಕಂಡ್ರೆ, ನಮ್ದು ವಿಧಾನ ಸೌದ. ಕೆಸನಿ ಕಂಬಿಟ್ರೆ ಸಾಕು, ಕೋಲಾಹಲ, ಮಾರಾಮಾರಿ, ಹೊಡೆದಾಟ, ಕೊನೆಗೆ ಈ ಚಾಪೆ ತಿಂಬು ಅನ್ನೋದೊಂದು ಹಾಲಲ್ಲಿ ನೀಟಾಗಿ ಲ್ಯಾಂಡ್ ಆಗ್ತದೆ. ನಿಮ್ಮ ಅವರ ಸಂಬಂಧ ಹೇಗಿದೆ? ಅಲ್ಲ ಕಣ್ರಿ, ಬಂಧನೇ ಇಲ್ಲ ಅಂದ್ಮೇಲೆ ಈ ಸಂಬಂಧ ಅನುಬಂಧ ಎಲ್ಲಿಂದ ಬರಬೇಕು ಅಂತ. ನೋಡಿ ಕಾದಂಬರಿ ಅವರೇ, ಇನ್ನೂ ಒಂದು ಸರಳವಾದ ಸಂಗತಿನೇ ನಿಮಗೆ ಹೇಳ್ತೀನಿ, ನೀವು ಆಶ್ಚರ್ಯದಿಂದ ಸ್ವತಃ ಬಿಡಬಾರ್ದು. ಪರವಾಗಿಲ್ಲ, ಹೇಳ್ರಿ. ನಾನು ಬೆಡ್ರೂಮ್ಗೆ ಅಂತ ಹೋಗ್ಬಿಟ್ರೆ ಸಾಕು, ನನ್ನ ಹೆಂಡತಿ ನೋ ಅಡ್ಮಿಷನ್ ಬೋರ್ಡ್ ತೋರಿಸ್ಬಿಡ್ತಾಳೆ. ಇವತ್ತು ಸಿಕ್ಕಿರೋ ಆನಂದ ಜೀವನದಲ್ಲಿ ಯಾವತ್ತೂ ಸಿಗಲ್ಲ. ಒಳಗೆ ಮತ್ತು ಕೆನ್ನೆಲೆ ಮತ್ತು ಯಾರೇ ಮುತ್ಕೊಟ್ಟಿದ್ದು? ನನ್ನ ಬಿನ ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಯಾಕಮ್ಮ ಯಾಕೆ ಆಗ್ಬೇಕು? ನನ್ನ ಬಿನ ಇವತ್ತೆಲ್ಲ ನನ್ನ ಲೈಫ್ ಪಾರ್ಟ್ನರ್ ಆಗೋಳು. ನೋಡು, ಇಷ್ಟ ಇಲ್ದಾರೋ ಹೆಂಡತಿ ಜೊತೆ ಕಷ್ಟಪಟ್ಟು ಜೀವನ ಮಾಡೋದ್ರಲ್ಲೂ ನನ್ನ ಇಷ್ಟಪಟ್ಟರು ಅಬ್ಬಿನ ಜೊತೆ ಒಂದಿನ ಬದುಕೆ ಬಾಳಿದ್ರು ನನ್ನ ಬಾಳ ಸಾಕಾಗ್ತಾರೆ. ಬಾಳ ಬಂಗಾರ ನೀನು. ಅಯ್ಯೋ, ಅವಳು ಬಂಗಾರ ಅಲ್ಲ, ಕಾಗೆ ಬಂಗಾರ. ಏಯ್, ನನ್ ಬಿಲ್ಲು ಕಾಗೆ ಬಂಗಾರ ಅಂತೀಯೇ? ಇವತ್ತು ಕುಡ್ದಿದ್ ಜಾಸ್ತಿ ಆಗಿದೆ, ಬಂದ್ ಬಿತ್ಕೊಳ್ಳಿ. ಆಯ್ತಮ್ಮ, ನೀನು ಈ ಅಡುಗೆ ಮೇಲೆ ಬಿಟ್ಕೊ, ನಾನು ನನ್ನ ರೂಮಲ್ಲಿ ಬಿಟ್ಕೊಂಡು ಬೀನ್ ಕನ್ಸ್ಕೊಂತ ಮಲ್ಕೊತೀನಿ. ನನ್ನನ್ನ ರೂಮಿಂದ ಹೊರಗೆ ಹಾಕ್ತೀರಾ? ಇವತ್ತಿಂದ ನನ್ನ ಬೆಡ್ರೂಮ್ಗೆ ನೀನು ನೋ ಎಂಟ್ರಿ. ಕಾದಂಬರಿ ಅವರೇ, ಮತ್ತೆ ಕಳ ಶುರು ಮಾಡಿದ್ರಿ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ನನ್ಗೂ ಬೆಡ್ರೂಮ್ ಅಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ನಮ್ದು ನಿಮ್ದು ಸೇಮ್ ಟು ಸೇಮ್ ಕೇಸ್ ಅನ್ನಿ. ಇಲ್ಲ, ನಮ್ಮ ಯಜಮಾನ್ರು ಅವ್ರು ಯಾರೋ ಬೀಗ ಅನ್ನೋರು ಹಿಂದೆ ಬಿತ್ತಿದ್ದಾರೆ, ಅವ್ರು ಹಿಂದೆ ಬಿದ್ದು ನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ ಕಾದಂಬರಿ ಅವರೇ, ಇವತ್ತು ಒಂದು ಸತ್ಯನ ನಾನು ನಿಮಗೆ ಹೇಳಿದೆ. ಈ ನೊಂದವರು ಒಂದಾಗ್ಬಿಟ್ವಿ ಅಂದ್ರೆ ನೋಡಿದವರು ಹಂಗಂಗೆ ಬೆಂದೋಗ್ಬಿಡ್ತಾರೆ. ಏನ್ ಮಾಡ್ಬೇಕು? ನೀವು ನನಗೆ ಸಮಾಧಾನ ಮಾಡಿ, ನಾನು ನಿಮ್ಗೆ ಸಮಾಧಾನ ಮಾಡ್ಬಿಡ್ತೀನಿ. ಇಲ್ಲ, ಕಣ್ಣೀರು ವರ್ಷದಿಂದ ಶುರು ಮಾಡ್ತಾರೆ. ವಾಟ್ ಇಸ್ ದಿಸ್? ಮನೆಯಲ್ಲಿ ಪಾಪ ಗಂಡ ಸರಿ ಇರುವಂತ ಗುಳೋ ಅಂತ ಅಳ್ತಾ ಇದ್ದೆ, ಅದಕ್ಕೆ ನಾನು ಕಣ್ಣೀರು ಹೊತ್ತು ಸಮಾಧಾನ ಮಾಡ್ತಾ ಇದ್ದೆ. ಅವ್ಳು ಟಿಯರ್ಸ್ ಬರ್ಸಕ್ಕೆ ಅವ್ರ ಗಂಡ ನಿಮ್ದೇನ್ರಿ ಕೆಲ್ಸ?
ಅಲ್ಲ ಅದು ಪಾಪ ಹೆಣ್ಣಿಂಗ್ಸಲ್ವಾ ಕಣ್ಣೀರು ಹಾಕ್ಬಿಟ್ರೆ ನಮ್ಗೆ ಕರಿಕರ ಬಂದ್ಬಿಡ್ತಲ್ವಾ ನಾನು ಅವಳಿಗೆ ಸಮಾಧಾನ ಮಾಡಿ ಹೇಳಿದೆ ಎಲ್ಲರ ಮನೇಲೂ ಇದೆ ಕತೆ ಈಗ ನಮ್ಮ ಮನೆದೇ ತಗೊಳ್ಳಿ ನನ್ನ ಹೆಂಡತಿ ಸರಿ ಇಲ್ಲ ಅಂತಾನು ಹೇಳಿದೆ. ನಾನು ಸರಿ ಇಲ್ವಾ? ಸರಿ ಇದ್ರೇನ್ರಿ ನೀವು ಸರಿ ಇದ್ರೇನ್ರಿ? ಅಲ್ಲ ಕಣ್ರಿ ನಮ್ಮಿಬ್ಬರಿಗೂ ಮದುವೆಗೆ ಇಷ್ಟು ವರ್ಷ ಆಯ್ತು, ಒಂದೇ ಒಂದಿನ ನೀವು ನನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡಿದ್ರೇನ್ರಿ? ಮುತ್ತು ಕೊಟ್ಟಿದ್ರೇನ್ರಿ? ಡಿಂಗ್ಡಾಂಗ್ ಮಾಡಿದ್ರೇನ್ರಿ? ನೋಡಿ ಒಂದೇ ಒಂದು ದಿವಸ ಮಟ್ಟನ್ನು ಬಯಸ್ಕೊಟ್ಟಿಲ್ಲ, ಇನ್ನು ಮೀನು ಮಕ್ಕಳ ಬಗ್ಗೆ ನಿಮ್ಮಂತವ್ರು ಮಾತಾಡಬಾರ್ದು. ರೀ ಇನ್ನೊಂದ್ಸಲ ಅವಳ ಜೊತೆ ಸಲಿಗೆಯಿಂದ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ಪಾಂಡುರಂಗ ಅವ್ರೆ, ನಿಮ್ ಕಷ್ಟ ನನ್ಗೂ ಅರ್ಥ ಆಗುತ್ತೆ. ಈ ದಾಂಪತ್ಯದ ಸುಖ ನಿಮ್ಗೂ ಸಿಗ್ತಾ ಇಲ್ಲ, ನನ್ಗೂ ಸಿಗ್ತಾ ಇಲ್ಲ. ನಾವಿಬ್ರು ಒಂದೇ ದೋಣಿಲಿ ಹೋಗ್ತಾ ಇದೀವಿ. ಪಾಂಡುರಂಗ ಅವ್ರೆ, ನಿಮ್ಗೋಸ್ಕರ ನಾನೇ ನನ್ ಕೈಯಾರ ತಿಂಡಿ ಮಾಡಿದೀನಿ. ತಿಂದು ಹೇಗಿದೆ ಅಂತ ಹೇಳ್ಬೇಕು. ತಿಂಡಿ ಅಲ್ಲ ಇದು, ಮತ್ತೆ ಪ್ರಪಂಚದ 9ನೇ ಅದ್ಭುತ. ಚಂಪಾ, ನೀನ್ ಯಾಕೆ ಅಡ್ಗೆ ಮಾಡಿಲ್ಲ? ಆ ಕಾದಂಬರಿ ಇವತ್ತೊಂದ್ ದಿವಸ ನಾನೇ ಅಡ್ಗೆ ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ದು, ಅದಕ್ಕೆ ನೀನ್ ಯಾಕೆ ಒಪ್ಕೊಂಡೆ? ಅವಳು ಬರೀತಾ ಇರೋ ಕಾದಂಬರಿ ಕೊನೆ ಅಧ್ಯಾಯದಲ್ಲಿ ನನ್ಗೂ ನಮ್ಮ ಯಜಮಾನ್ರಿಗೂ ಮದ್ವೆ ಮಾಡಿಸ್ತಾಳಂತೆ. ಈ ಸಲ ನೆತ್ತಿಗೆ ಬಡಿಯೋ ಸೊಸೆ ನನ್ನ ಮನೆಗೆ ಬರಬೇಕಾಗಿತ್ತು. ಸೊಸೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮತ್ತೆ ಮನೆಗ್ ಬಂದವ್ರಿಗೆಲ್ಲ ಹೀಗೆ ಹೇಳ್ತಿರ್ತೀರಲ್ಲ. ಮತ್ತಿನೇನಮ್ಮ, ಈ ಸಲ ಸೇವೆನ ನೀನು ಯಾವತ್ತಾದ್ರೂ ಮಾಡಿದೀಯಾ? ಆಕ್ಚುಲಿ ಸೇವೆ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ ಬಿಸಿ ಶೆಡ್ಯೂಲ್ ಅಲ್ಲಿ ಸೇವೆ ಮಾಡಕ್ಕೆ ಟೈಮೇ ಸಿಗಲ್ಲ. ಅದನ್ನ ಅವಳು ಮಾಡ್ತಾ ಇದ್ದಾಳೆ. ಬಂದ್ರೆ ಅದು ಅವ್ರಿಬ್ರ ಮೇಲೆ ಒಂದು ಕಣ್ಣಿಟ್ಟಿರ. ಸುಮ್ಮನೆ ಕಣ್ಣಿಡಕ್ಕಾಗುತ್ತಾ? ಈಗ ಈಗ 2 ಕಣ್ಣು ಇಡ್ತೀನಿ. ಚಂಪಾ, ಆ ಕಾದಂಬರಿ ಮತ್ತೆ ನಮ್ ಹಬಿ ಎಲ್ಗೆ ಹೋದ್ರು? ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗ್? ಯು ಮೀನ್ ಮಾಲ್? ಶಾಪಿಂಗ್ ಅಂದ್ಮೇಲೆ ಮಾಲ್ ಹೋಗ್ತಾರೆ ಇರ್ತಾರ? ಮಾಲ್ ಹೋದ್ಮೇಲೆ ಸಿನಿಮಾ ನೋಡ್ತಾರೆ ಇರ್ತಾರ? ಸಿನಿಮಾ ನೋಡಿದ್ಮೇಲೆ ಪಾಪ್ಕಾರ್ನ್ ತಿಂದರೆ ಇರ್ತಾರ? ಪಾಪ್ಕಾರ್ನ್ ತಿಂದರೆ ನಂಗೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ? ನೀವು ಯಜಮಾನ್ರನ್ನ ಗಂಟೆ ತರ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಾನ್ ನೋಡ್ಕೊತೀನಿ, ನಂಗೆ ಬಿಟ್ಟು ಬಿಡಿ. ಅದ್ ಬಿಟ್ಟು 3:30 ಲಾಗ ಆಗ್ತಿದೆ. Shut up and get lost. ರಾಜಿ ಅವ್ರೆ, ಆ ಕಾದಂಬರಿ ಮನೆಗ್ ಬರ್ತಿದ್ದಕ್ಕೆ ಅವಳ ಕಾಲ್ನ ನಾನು ಮುರಿತೀನಿ. ಯಾಕೆ ಏನಾಯ್ತು? ಯಾಕೋ ಪಾದ ಹುಡುಕ್ಬೇಕಾಯ್ತು, ತುಂಬಾ ನೋಡ್ತಿದೆ. ನೀನ್ ಯೋಚನೆ ಮಾಡ್ಬೇಡ, ಅದಕ್ಕೆ ನಾನು ಪಟ್ಟಿ ಕಟ್ತೀನಿ, ನೀನ್ ಇಲ್ಲಿ ಕೂತ್ಕೋ. ನಮ್ಮ ಯಜಮಾನರಿದ್ದಾಗ ನನಗೂ ಒಂದ್ಸಲ ಕಾಲು ಬಿಡ್ತಿತ್ತು. ಹೋಗಿದ್ರೆ ಈಗ ಹೇಗಿದೆ? ಹೇಳು. ಮತ್ತೆ ನಮ್ಮ ಯಜಮಾನ್ರು ಯಾವತ್ತೂ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡೇ ಇಲ್ಲ. ಅಯ್ಯೋ, ಅವ್ರು ಇಲ್ದೇ ಇದ್ರೆ ಏನಂತೆ, ನಾನಿದ್ದೀನಲ್ಲ, ನಾನೇ ನೋಡ್ಕೋತೀನಿ ಬಿಡು. ಕಾದಂಬರಿ, ನಿನ್ನ ಪಾಡಿಗೆ ನೀನು ಕಾದಂಬರಿನ ಬರಿತಾ ಹೋಗು, ನನ್ನ ಪಾಡಿಗೆ ನಾನು ನಿನಗೆ ತಿಂಡಿ ತಿನ್ನಿಸ್ತಾ ಹೋಗ್ತೀನಿ. ನಿಮ್ಗೆ ಯಾಕೆ ಬೇಕಾರು? ನೀವು ಆನೆ ಒಂದು ತಿನ್ಬಿಡ್ತೀನಿ. ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು, ಬನ್ನಿ. ಕಾದಂಬರಿ ನಾನು ತಿನ್ನಿಸ್ಲಾ? ನಂಗೆ ಹಸ್ಬಿಲ್ಲ. ರೀ, ಆ ಕಾದಂಬರಿ ಬರ್ದಿದ್ ಸಾಕು, ಅವಳ ಮನೆಗೆ ಅವ್ಳು ಕಳ್ಸ್ರಿ. ಅಲ್ಲ ಪಾಪ, ಅರ್ಧ ಬರ್ದು ಬಿಟ್ಟಿದ್ದಾಳೆ, ಈಗ ಮನೆ ಕಳ್ಸೋದು ಹೇಗೆ ಅಂತ. ಅವಳ ಮನೇಲಿ ಅವಳು ಬರ್ಕೋತಾಳೆ, ಕಳ್ಸ್ರಿ. ಅದು ಕಾದಂಬರಿ ಎಲ್ಲಿವರೆಗೂ ಬಂತು? ಈಗ ತಾನೇ ನಿಮ್ಮ ಹೆಂಡತಿ ವಿಷಯ ಬರೆಯಕ್ ಶುರು ಮಾಡಿದ್ದೀನಿ. ನೀನು ಬರಿತಾ ಇರೋ ಕಾದಂಬರಿಯಲ್ಲಿ ನನ್ನ ಹೆಂಡತಿಯ ಬಗ್ಗೆ ಅದೇನು ಅಂತ ಬರೀತೀಯ? ಒಬ್ಬ ಗಂಡಂಗೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಹಿಂಸೆನ ಕೊಡಕ್ ಸಾಧ್ಯನೋ ಅಷ್ಟು ಹಿಂಸೆನ ಚಾಚೂ ತಪ್ಪದೆ ಕೊಡ್ತಾ ಇದ್ದಾಳೆ ಅಂತ ಬರೀತೀನಿ. ನಿಮ್ ಹೆಂಡತಿಗೆ ಏರೋಬಿಕ್ಸ್ ಅಂದ್ರೆ ತುಂಬಾ ಇಷ್ಟ, ವ್ಯಾಯಾಮ ಅಂದ್ರೆ ಇಷ್ಟ, ಗಂಡನ್ ಬಗ್ಗೆ ಸ್ವಲ್ಪನೂ ಕೇರಿಲ್ಲ, ಬೆಡ್ರೂಮ್ ಅಲ್ಲಿ ನೋ ಎಂಟ್ರಿ, ಹೀಗೆ ಹಾಳು ಮುಳು ಏನೇನೋ ಬರಿಬೇಕು ಅಂತಿದ್ದೀನಿ. ರಾಜಿ ಅವರೇ, ಈ ಕಾದಂಬರಿ ಏನಾದ್ರು ಪಬ್ಲಿಷ್ ಆದ್ರೆ ಜನ ರೊಚ್ಚಿಗೆದ್ದು ಹುಡುಕೊಂಡ್ಬಂದು ನಿಮ್ಗೆ ಹೊಡಿತಾರೆ. ಈ ಕಾದಂಬರಿನ ಅವ್ಳು ಮುಗಿಸ್ಬಾರ್ದು, ನಾವು ಮುಗಿಸ್ಬೇಕು.
ಅಲ್ಲ ನೀವು ಕಷ್ಟಪಟ್ಟು ಬರೆದ ಕಾದಂಬರಿನ ಇವರು ಹರ್ದರ್ದು ಬಿಸಾಕ್ಬಿಟ್ರಲ್ಲ, ಮುಂದಕ್ಕೆ ಏನ್ ಮಾಡ್ತೀರಾ? ನೀವೇನು ಎದ್ರುಕೋಬೇಡಿ ಪಾಂಡುರಂಗ, ಎಲ್ಲ ಮೆಮೊರಿ ಚಿಪ್ ಅಲ್ಲಿ ರೆಕಾರ್ಡ್ ಆಗಿದೆ. ಆ ಮೆಮೊರಿ ಚಿಪ್ ಎಲ್ಲಿದೆ ಅಂತ ಹೇಳಿ ಅದನ್ನು ನಾನು ನಾಶ ಮಾಡ್ಬಿಡ್ತೀನಿ. ಹಲೋ, ಆ ಮೆಮೊರಿ ಚಿಪ್ ಇಲ್ಲಿದೆ ನೋಡಿ ಪಾಂಡುರಂಗ. ನಿಮ್ ಹೆಂಡತಿ ಇದೇ ರೀತಿ ಟಾರ್ಚರ್ ಕೊಡ್ತಿದ್ರೆ ನಾವಿಬ್ರು ಎಲ್ಲಾದ್ರೂ ದೂರ ಹೊಡೋಗ್ ಮದ್ವೆ ಆಗ್ಬಿಡೋಣ. ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ಕಣ್ರಿ. ಹೇಗೂ ನಿಮಗೆ ಗಂಡ ಸರಿ ಇಲ್ಲ, ನನಗೆ ಹೆಂಡತಿ ಸರಿ ಇಲ್ಲ. ಆ ಭಗವಂತನೇ ನಮ್ಮಿಬ್ಬರಿಗೊಂದು ಮಾರ್ಗ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಅದು ನೋಡು ಕಾದಂಬರಿ, ಈ ನಿನ್ನ ಪ್ರೀತಿ 100 ಜಾಜಿಗಳಿಗೆ ಸಮಾನ, ಈ ನಿನ್ನ ಬ್ಯೂಟಿ 100 ಜಾಜಿಗಳಿಗೆ ಸಮಾನ. ನಿಮ್ ಹೆಂಡತಿ ಕೋಪ ಮಾಡ್ಕೊಂಡು ಹೊರಟೋದ್ರು. ಅವಳು ಕೋಪ ಮಾಡ್ಕೊಳ್ಳಿ ಅಂತಾನೆ ನಾನು ಹಾಗೆಲ್ಲ ಹೇಳಿದ್ದೆ. ಜಾಜಿ ಅವರೇ, ಗುರುನಾಥ್ ಕಾದಂಬರಿ ಅವ್ರ ಗಂಡನ ಫೋಟೋ, ಹಿಂದೆ ಅವ್ರ ಅಡ್ರೆಸ್ ಇದೆ. ಅದು ಈಗಲೇ ಅವ್ರ ಮನೆಗೆ ಹೋಗೋಣ. ಕಮ್ ವಿತ್. ಆರ್ ಯು ಮಿಸ್ಟರ್ ಗುರುನಾಥ್? ಅಯ್ಯೋ, ಯಾಕೆ ಅಳ್ತಾ ಇದ್ದೀರಾ? ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಅವಳನ್ನ ಅರ್ಥ ಮಾಡ್ಕೊಳ್ದೆ ಅನ್ಯಾಯ ಮನೆಯಿಂದ ಓಡಿಸ್ಬಿಟ್ಟೆ. ಯಾಕೆ ಮನೆಯಿಂದ ಓಡಿಸಿದ್ರಿ? ನಾನು ಯಾರೋ ಬೇನ ಅನ್ನೋಣ ಲವ್ ಮಾಡ್ತಿದ್ದೆ. ಅವಳು ನನ್ನ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ನಂಬಿಸಿ ನನ್ನ ದುಡ್ಡು ಒಡವೆಗಳನ್ನೆಲ್ಲ ದೋಚ್ಕೊಂಡು ಬಾಂಬೆಲ್ಲ ಸೆಟ್ಲ್ ಆಗಿದ್ದಾಳೆ. ವೈಫು ಕಾದಂಬರಿ ಬರೀತೀನಿ ಅಂತ ನಮ್ಮ ಹೌಸಿಗೆ ಬಂದು ನನ್ನ ಹಸ್ಬೆಂಡ್ ಲವ್ ಮಾಡ್ತಾ ಇದ್ದಾಳೆ. ಆ ತರ ನಾನ್ ಬಿಡಲ್ಲ. ಕಾದಂಬರಿನ ತುಂಬಾ ಪ್ರೀತಿ ಮಾಡ್ತೀನಿ. ನನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ. ಆಯ್ತು, ಮೊದ್ಲು ಕಣ್ಣು ಒರೆಸ್ಕೊಳ್ಳಿ. ಯಾಕೆ? ಇಲ್ಲಾಂದ್ರೆ ಬೀದಿ ಜನ ನಾನು ನಿಮ್ಗೆ ಹೊಡೆದೆ ಅಂತ ತಪ್ಪು ತಿಳ್ಕೊಂತಾರೆ. ಕಾದಂಬರಿ, ಓ, ನೀವಾ? ಇಲ್ಗಾಕ್ ಬಂದ್ರಿ? ನಾನು ತಪ್ಪು ಮಾಡ್ಬಿಟ್ಟೆ ಕಣೆ. ಆ ಬೀನ ನನಗೆ ಕೈ ಕೊಟ್ಟು ಹೊಡೋಗ್ಬಿಟ್ಲು. ಅದಕ್ಕೆ ನಾನೇನ್ ಮಾಡ್ಲಿ? ನಾನೀಗ ಒಂಟಿ ಆಗಿದ್ದೀನಿ ಕಣೆ. ಮನೆಗೆ ವಾಪಸ್ ಬಾರೆ. ನೋಡಿ, ಒಂದ್ಸಲಿ ಮನ್ಸು ಮುರಿದೋದ್ರೆ ಮುಗೀತು, ಮತ್ತೆ ವಾಪಸ್ ಬರಕ್ ಆಗಲ್ಲ. ಯಾಕೆ ಹೆಂಗೆಲ್ಲ ಮಾತಾಡ್ತಿದ್ಯಾ? ನಾನು ಪಾಂಡುರಂಗ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಪಾಂಡ್ರಂಗ್ ಅವ್ರೆ, ದಯವಿಟ್ಟು ನನ್ನ ಹೆಂಡತಿ ನನಗೆ ಬಿಟ್ಕೊಟ್ಬಿಟ್ರಿ. ಅಯ್ಯಯ್ಯ, ಎಂತ ಮಾತು ಅಂತ ಹೇಳ್ತೀರಿ? ಈಗ ನನ್ನ ಹೆಂಡತಿ ನನ್ನ ಜೊತೆ ಸರಿ ಇಲ್ಲ, ಹಾಗಾಗಿ ನಾವಿಬ್ರು ಮದುವೆ ಆಗ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಹಬಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಇಂಥ ನೀನಾಸಂ ನಾಟಕನ ನಾವು 12 ವರ್ಷದಿಂದ ನೋಡ್ತಾನೆ ಇದ್ದೀವಿ. ರಿಯಲಿ ಹಬಿ, ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಪಾಂಡುರಂಗ, ನಮ್ಮ ಗಂಡುಗಳ ವಂಶದ ವಿಚಾರ ಹೊಲಗಡೆ ಬಲಬಾರದು ಕಣೋ. ನೀನ್ ಹೆಂಡತಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಿದ್ಯಾಳಲ್ಲ, ಒಪ್ಕೋ. ಹಾಗಂತ ಅವಳು ಪ್ರಮಾಣ ಮಾಡಿ ಬೇಕಿದ್ರೆ ಮುಂದಕ್ಕೆ ನೋಡ. ಅಫ್ಕೋರ್ಸ್ ಹಬಿ, ಇನ್ಮೇಲೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಇಟ್ಸ್ ಅ ಪ್ರಾಮಿಸ್. ಅದು ಕಾದಂಬರಿ, ನಾನು ನನ್ನ ಹೆಂಡತಿ ಸರಿ ಹೋಗ್ಬಿಟ್ವಿ, ನೀವು ನಿಮ್ಮ ಯಜಮಾನರು ಸರಿ ಹೋಗ್ಬಿಟ್ರಿ ಅಲ್ವಾ? ಈಗ ಮನೆಗೆ ಹೋಗು. ಅಲ್ಲಿ ಹೋದ್ಮೇಲೆ ಅವ್ನು ಏನಾದ್ರೂ ಕಿರಿಕ್ ಮಾಡಿದ್ರೆ ನನ್ನ ಮೊಬೈಲಿಗೆ ಒಂದು ಮಿಸ್ ಕಾಲ್ ಕೊಟ್ಟು ಸೀದಾ ರಿಜಿಸ್ಟರ್ ಆಫೀಸಿಗೆ ಬಂದ್ಬಿಡು. ಅಲ್ಲಿ ನೀನೇ ನನಗೆ ತಾಳಿ ಕಟ್ಟಿಬಿಡ್ಬೇಕು. ಕಾದಂಬರಿ, ಬಾ. ಅಂತೂ ಆ ಕಾದಂಬರಿ ದೆಸೆಯಿಂದಾಗಿ ನೀವು ನನ್ನನ್ನ ಚೆನ್ನಾಗಿ ನೋಡ್ಕೊಳಂಗಾಯ್ತು. ಈಗ ನನ್ನನ್ನ ಯಾವಾಗನಿಂದ ನೀವು ಚೆನ್ನಾಗಿ ನೋಡ್ಕೋತೀರಾ? ಹಬಿ, ಸಂಕ್ರಾಂತಿ ಯಾವಾಗ? ಮುಂದಿನ ವರ್ಷ ಜನವರಿ 14ಕ್ಕೆ. ಆ ದಿನ ನೆನಪು ಮಾಡಿ.